ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಪಾಪ್ಕಾರ್ನ್ ರೆಸಿಪಿ ಮಾಡತ್ನು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನಿಮಗೂ. ಗ್ಯಾಸ್ ಮ್ಯಾಗ ಒಂದು ಕಡೆ ಇಟ್ಕೊಂಡ ಫಸ್ಟ್ ಗ್ಯಾಸ್ ಚಾಲು ಮಾಡ್ಕೊಂಡ ಈಗ ನೋಡ್ರಿ 2 ರಿಂದ 3 ಟೇಬಲ್ ಸ್ಪೂನ್ ಆಗಷ್ಟ ಇದಕ್ಕೆ ಆಯಿಲ್ ಹಾಕೋಬೇಕು. ಇದು ಬಿಸಿ ಆಗುತ್ತಕ ಒಂದು ಸ್ವಲ್ಪ ಬಿಟ್ಟ ಈಗ ನೋಡ್ರಿ ನಮ್ದು ಆಯಿಲ್ ಬಿಸಿ ಆಗೈತಿ. ಇದಕ್ಕೆ ಏನು ಇರ್ತಾವ್ರಲ್ಲ ಅವ ಪಾಪ್ಕಾರ್ನ್ ಮಾಡುವುದು. ಇವಕ್ಕೆ ನೋಡ್ರಿ ಮೆಕ್ಕೆಜೋಳ ಅತ್ತಾರು, ಗೊಂಜಾಳ ಅತ್ತಾರು. ಉತ್ತರ ಕರ್ನಾಟಕದಾಗಂತೂ ಗೊಂಜಾಳ ಅತ್ತಾರ. ಇದಕ್ಕೆ ನೋಡ್ರಿ ಅವನ್ನ ಹಾಕೊಂಡ ಅರ್ಧದಿಂದ 1 ಟೇಬಲ್ ಸ್ಪೂನ್ ಆಗಷ್ಟ ನಮಕ್ ಹಾಕೊಂಡ, ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಅರ್ಶಿನ ಪುಡಿ ಹಾಕೊಂಡ ನೋಡ್ರಿ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟ ಖಾರದ ಪುಡಿನ ಹಾಕೊಂಡನಿ. ಒಂದು ಸ್ವಲ್ಪ ಎಣ್ಣೆಗ ಇದನ್ನೆಲ್ಲ ತಿರ್ವಾಡ್ಕೋಬೇಕು. ತಿರ್ವಾಡ್ಕೊಂಡಿದ್ದಾದ್ಮ್ಯಾಗ ಇವ ಎಳ್ಳ ಸಿಡ್ಯಾಕ್ ಚಲೋ ಮಾಡ್ತಾವು. ಒಂದೊಂದಾಗಿ ಹೆಂಗೆ ಇದನ್ನಾಗ್ತಾವ ನೋಡ್ರಿ. ಈಗ ನೋಡ್ರಿ ಈಗ ಎಳ್ಳ ಆಗಾಕತ್ತಾವು, ಪಾಪ್ಕಾರ್ನ್ ರೆಡಿ ಆಗಾಕ್ತಾವ ನೋಡ್ರಿ. ಈಗ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಬಿಡ್ಬೇಕು, ಯಾಕಂದ್ರೆ ಇವು ಎಳ್ಳೆಲ್ಲ ಸಿಡಿತಿರ್ತಾವ ಈಗ. ಹಿಂಗಾಗಿ ಈಗ ನೋಡ್ರಿ ಪಾಪ್ಕಾರ್ನ್ ಎಲ್ಲ ಒಳಗೆ ಹೆಂಗೆ ಸಿಡ್ಯಾಕ್ತಾವ ಅಂತ ಹೇಳಿ ಹಿಂಗಾಗಿ ಇದ್ರ ಮ್ಯಾಗ ಕ್ಲೋಸ್ ಮಾಡ್ಬೇಕಾಗ್ತತಿ. ಹಿಂಗ 2 ರಿಂದ 3 ನಿಮಿಷ ಇವ ಎಲ್ಲ ಆಗುತ್ತಕ ಹಿಂಗ ಕ್ಲೋಸ್ ಮಾಡಿದ್ದ ಇರ್ಬೇಕು. ಇವ ಅದೇನ್ ಸೌಂಡ್ ಕಡಿಮೆ ಆಗ್ತತಿ ಅವಾಗ ಇದನ್ನ ಗ್ಯಾಸ್ ಆಫ್ ಮಾಡ್ಬೇಕಾಗ್ತತಿ. ಇದು ನೋಡ್ರಿ ಸಣ್ಣ ಹುಡುಗರಿಗೆಲ್ಲ ಇಂಥ ರೆಸಿಪಿ ಇಷ್ಟ ಆಗ್ತಿರ್ತಾವ. ಮನ್ಯಾಗ ನೀವು ಟ್ರೈ ಮಾಡ್ತೀರಿ ನೋಡ್ರಿ. ಈಗೆಲ್ಲ ನಮ್ದ ಹೆಂಗೆ ರೆಡಿ ಆಗೈತೆ ಅಂತ ಹೇಳಿ ಈಗ ನಮ್ಮ ಪಾಪ್ಕಾರ್ನ್ ರೆಸಿಪಿ ರೆಡಿ ಆಗೈತಿ ನೋಡ್ರಿ. ಇನ್ನೂ ಒಂದೊಂದು ಉಳ್ದಿದ್ದು ಹೆಂಗೆ ಸಿಡಿ ಆಗ್ತಾವ ಅಂತ ಹೇಳಿ ಹುರಿತಿರ್ತಾವ ಉಳ್ದಿದ್ದು ಎಲ್ಲ. ಹಿಂಗಾಗಿ ಪೂರ್ಣ ಎಲ್ಲ ಇದನ್ನಾಗುತ್ತಕ ನಾವು ಗ್ಯಾಸ್ ಆಫ್ ಮಾಡಬೇಕು. ಈಗ ನಮ್ಮ ಪಾಪ್ಕಾರ್ನ್ ರೆಸಿಪಿ ರೆಡಿ ಆಗೈತಿ. ಇಷ್ಟು ಹೇಳ್ಕೊತ ನಾನು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.